ಭದ್ರಾವತಿನಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಮಹಿಳಾ ಅಧಿಕಾರಿ ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ ಆ ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಆ ಗೂಂಡಾಗಳು MLA ಮಗನಿಗೆ ಹಣ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕರೆದಾಗ ಅವನು ಯಾವಳವಳು ಆ ಪದಗಳನ್ನು ನಾನು ಹೇಳಕ್ ಇಷ್ಟಪಡೋದಿಲ್ಲ. ಅಷ್ಟು ಅಶ್ಲೀಲವಾದ ಪದಗಳನ್ನ ಒಬ್ಬ ಸರ್ಕಾರಿ ಅಧಿಕಾರಿ ಹೆಣ್ಮಗಳ ಅಧಿಕಾರಿ ಬಗ್ಗೆ ಮಾತಾಡಿರ್ಬೇಕಾದ್ರೆ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ನನ್ಗೆ ಅರ್ಥ ಆಗ್ತದೆ. ಮಾನ್ಯ ರಕ್ಷಣಾಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು. ತಕ್ಷಣ ಆ MLA ಮಗನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರು ಕೋಳ ಹಾಕಿ ಮೆರವಣಿಗೆಯನ್ನು ಕರ್ಕೊಂಡೋಗಿ ಜೈಲು ಪ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಈಗ ಸಂಗಮೇಶ್ವರ್ ಅವರು ನಮ್ಮ ಮಗನ ಆಡಿಯೋ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಸಂಗಮೇಶ್ ಅವರು MLA ಅವರು ನನ್ನ ಮಗನ ಆಡಿಯೋ ಅಲ್ಲ ಅಂತ ಇವತ್ತು ಹೇಳ್ತಾರೆ. ಇದೇ ಸಂಗಮೇಶ್ ಅವರು ನಿನ್ನೆ ರಿಪಬ್ಲಿಕ್ ಟಿವಿಗೆ ನನ್ನ ಮಗ ಹೇಳಿರೋ ಹೌದು ಅವನು ತಪ್ಪು ಮಾಡಿದಾನೆ, ಅವ್ರಿಗೆ ತಪ್ಪು ಮಾಡಿದ್ರ ಬಗ್ಗೆ ನಾವು ಬುದ್ಧಿ ಕಲಿಸ್ತೀವಿ ಅನ್ನುವಂತ ನಿನ್ನೆ ರಿಪಬ್ಲಿಕ್ ಟಿವಿ ಹೇಳಿದ್ದಾರೆ. ಇವತ್ತು ಅದೇ ಸಂಗಮೇಶ್ ಹೇಳ್ತಾರೆ ಅದು ನನ್ನ ಮಗನ ಆಡಿಯೋನೇ ಅಲ್ಲ. ಅಂದ್ರೆ ಈ ಪ್ರಕರಣನ ತಿರುಚೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಅವರೇ ನಿನ್ನೆ ಒಪ್ಕೊಂಡಿರ್ಬೇಕಾದ್ರೆ ಇನ್ಯಾರು ತಿರ್ಚೋದೊಂದು ಯಾರು ತಿರ್ಚಬೇಕು? ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿಗಳು ಬಿಜೆಪಿನೋ ಕಾಂಗ್ರೆಸ್ JDS ಈ ರೀತಿ ಅಶ್ಲೀಲ ಪದಗಳನ್ನ ಸರ್ಕಾರಿ ಅಧಿಕಾರಿಗಳಿಗೆ ಅದರಲ್ಲೂ ಹೆಣ್ಮಗಳಿಗೆ ಮಾತಾಡಿರೋದು ಮೊದಲನೇ ಬಾರಿ. ನಾನು ಮಾನ್ಯ ರಕ್ಷಣಾಧಿಕಾರಿಗೆ ಗೌರವ ಕೊಟ್ಟು ಹೇಳ್ತೇನೆ, ನಿಮ್ಮನೆ ಹೆಣ್ಮಗಳು ಬೇರೆ ಅಲ್ಲ, ಸರ್ಕಾರಿ ಹೆಣ್ಮಗಳ ಅಧಿಕಾರಿ ಬೇರೆ ಅಲ್ಲ. ಅವ್ರ ಬಗ್ಗೆ ತಕ್ಷಣ ನೀವು ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಭದ್ರಾವತಿನಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಮಹಿಳಾ ಅಧಿಕಾರಿ ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ ಆ ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಆ ಗೂಂಡಾಗಳು MLA ಮಗನಿಗೆ ಹಣ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕರೆದಾಗ ಅವನು ಯಾವಳವಳು ಆ ಪದಗಳನ್ನು ನಾನು ಹೇಳಕ್ ಇಷ್ಟಪಡೋದಿಲ್ಲ. ಅಷ್ಟು ಅಶ್ಲೀಲವಾದ ಪದಗಳನ್ನ ಒಬ್ಬ ಸರ್ಕಾರಿ ಅಧಿಕಾರಿ ಹೆಣ್ಮಗಳ ಅಧಿಕಾರಿ ಬಗ್ಗೆ ಮಾತಾಡಿರ್ಬೇಕಾದ್ರೆ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ನನ್ಗೆ ಅರ್ಥ ಆಗ್ತದೆ. ಮಾನ್ಯ ರಕ್ಷಣಾಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು. ತಕ್ಷಣ ಆ MLA ಮಗನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರು ಕೋಳ ಹಾಕಿ ಮೆರವಣಿಗೆಯನ್ನು ಕರ್ಕೊಂಡೋಗಿ ಜೈಲು ಪ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಈಗ ಸಂಗಮೇಶ್ವರ್ ಅವರು ನಮ್ಮ ಮಗನ ಆಡಿಯೋ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಸಂಗಮೇಶ್ ಅವರು MLA ಅವರು ನನ್ನ ಮಗನ ಆಡಿಯೋ ಅಲ್ಲ ಅಂತ ಇವತ್ತು ಹೇಳ್ತಾರೆ. ಇದೇ ಸಂಗಮೇಶ್ ಅವರು ನಿನ್ನೆ ರಿಪಬ್ಲಿಕ್ ಟಿವಿಗೆ ನನ್ನ ಮಗ ಹೇಳಿರೋ ಹೌದು ಅವನು ತಪ್ಪು ಮಾಡಿದಾನೆ, ಅವ್ರಿಗೆ ತಪ್ಪು ಮಾಡಿದ್ರ ಬಗ್ಗೆ ನಾವು ಬುದ್ಧಿ ಕಲಿಸ್ತೀವಿ ಅನ್ನುವಂತ ನಿನ್ನೆ ರಿಪಬ್ಲಿಕ್ ಟಿವಿ ಹೇಳಿದ್ದಾರೆ. ಇವತ್ತು ಅದೇ ಸಂಗಮೇಶ್ ಹೇಳ್ತಾರೆ ಅದು ನನ್ನ ಮಗನ ಆಡಿಯೋನೇ ಅಲ್ಲ. ಅಂದ್ರೆ ಈ ಪ್ರಕರಣನ ತಿರುಚೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಅವರೇ ನಿನ್ನೆ ಒಪ್ಕೊಂಡಿರ್ಬೇಕಾದ್ರೆ ಇನ್ಯಾರು ತಿರ್ಚೋದೊಂದು ಯಾರು ತಿರ್ಚಬೇಕು? ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿಗಳು ಬಿಜೆಪಿನೋ ಕಾಂಗ್ರೆಸ್ JDS ಈ ರೀತಿ ಅಶ್ಲೀಲ ಪದಗಳನ್ನ ಸರ್ಕಾರಿ ಅಧಿಕಾರಿಗಳಿಗೆ ಅದರಲ್ಲೂ ಹೆಣ್ಮಗಳಿಗೆ ಮಾತಾಡಿರೋದು ಮೊದಲನೇ ಬಾರಿ. ನಾನು ಮಾನ್ಯ ರಕ್ಷಣಾಧಿಕಾರಿಗೆ ಗೌರವ ಕೊಟ್ಟು ಹೇಳ್ತೇನೆ, ನಿಮ್ಮನೆ ಹೆಣ್ಮಗಳು ಬೇರೆ ಅಲ್ಲ, ಸರ್ಕಾರಿ ಹೆಣ್ಮಗಳ ಅಧಿಕಾರಿ ಬೇರೆ ಅಲ್ಲ. ಅವ್ರ ಬಗ್ಗೆ ತಕ್ಷಣ ನೀವು ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ.